ಹಿರಿಯರು ಹೇಳುತ್ತಾರೆ, ಇವತ್ತಿಗೂ ಹಳ್ಳಿಗಳಲ್ಲಿ ನಡುರಾತ್ರಿ ಕತ್ತಲಲ್ಲಿ, ಅದರಲ್ಲೂ ತುಂಬು ಗರ್ಭಿಣಿಯರು ಒಬ್ಬಂಟಿಯಾಗಿ ಮನೆಯಿಂದ ಹೊರಗೆ ಹೋಗಬಾರದು ಅಂತ. ಅಂಥ ಸಮಯದಲ್ಲಿ ಅತೃಪ್ತ ಮತ್ತು ದಾಹವಿರುವ ಕೆಲವು ಆತ್ಮಗಳು ನಿರ್ಜನ ರಸ್ತೆಗಳಲ್ಲಿ ಅಲೆಯುತ್ತಾ ಇರುತ್ತವಂತೆ. ಆ ಒಂದು ಭಾರೀ ಮಳೆಯಿಂದ ಕೂಡಿದ ಕರಾಳ ರಾತ್ರಿ ಶಾಂತಿನಗರದ ಹಳೆಯ ಊರ ಕಥೆಯೊಂದು ಮತ್ತೆ ಜೀವ ಪಡೆದಿತ್ತು. ಯಾವ ಗರ್ಭಿಣಿ ಹೆಣ್ಣು ಮಗಳು ಆ ಕತ್ತಲ ರಾತ್ರಿ ಒಂಟಿಯಾಗಿ ಮನೆಯಿಂದ ಹೊರಗೆ ಹೋದಳೋ ಅವಳು ಮತ್ತೆ ಎಂದಿಗೂ ಹಿಂತಿರುಗಿ ಬರಲೇ ಇಲ್ಲ. ನಮ್ಮ ಕಥೆಯ ನಾಯಕಿ ಸುಮಿತ್ರಾ ಶಾಂತಿನಗರದ ಒಬ್ಬ ಸರಳ ಹುಡುಗಿ. ಅವಳ ಮದುವೆ ವಿಜಯಪುರದಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಪ್ರಕಾಶ್ ಜೊತೆ ಆಗಿತ್ತು. ಮದುವೆಯ ಆರಂಭದ ದಿನಗಳು ಚೆನ್ನಾಗಿದ್ದವು. ಆದರೆ ಆಮೇಲೆ ಪ್ರಕಾಶ್ನ ಬದಲಾದ ವರ್ತನೆಯಿಂದ ಸುಮಿತ್ರಾಳ ಜೀವನ ಬಣ್ಣ ಕಳೆದುಕೊಂಡು ಬರೀ ವಿಷಾದದಿಂದ ತುಂಬಿ ಹೋಯಿತು. ಸುಮಿತ್ರಾ ಇವತ್ತು 8 ತಿಂಗಳ ಗರ್ಭಿಣಿ. ಆಕಾಶದಲ್ಲಿ ಮಿನುಗುತ್ತಿದ್ದ ಮಿಂಚು ಮತ್ತು ಭೂಮಿಯ ಮೇಲೆ ಸುರಿಯುತ್ತಿದ್ದ ಮಳೆಯ ಹನಿಗಳು ಅವಳ ಮನಸ್ಸನ್ನು ಇನ್ನೂ ಹೆಚ್ಚು ದುಃಖದಿಂದ ತುಂಬುತ್ತಾ ಇದ್ದವು. ಸುಮಿತ್ರಾ ಇವತ್ತು 8 ತಿಂಗಳ ಗರ್ಭಿಣಿ. ಆಕಾಶದಲ್ಲಿ ಮಿನುಗುತ್ತಿದ್ದ ಮಿಂಚು ಮತ್ತು ಭೂಮಿಯ ಮೇಲೆ ಸುರಿಯುತ್ತಿದ್ದ ಮಳೆಯ ಹನಿಗಳು ಅವಳ ಮನಸ್ಸನ್ನು ಇನ್ನೂ ಹೆಚ್ಚು ದುಃಖದಿಂದ ತುಂಬುತ್ತಾ ಇದ್ದವು. ಓಹ್, ನಾನೆಷ್ಟು ಒಬ್ಬಂಟಿ ಆಗ್ಬಿಟ್ಟೆ. ಪ್ರಕಾಶ್ ಈಗ ಮೊದಲಿನ ಥರ ಇಲ್ಲ. ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ. ನನ್ನ ಸುಖ ದುಃಖ ಹಂಚ್ಕೊಳ್ಳೋಕ್ಕೆ ನನ್ನ ಹತ್ರ ಯಾರೂ ಇಲ್ಲ. ಅಮ್ಮ, ಪಾರ್ವತಮ್ಮ, ಇಂದು ನಿಮ್ಮ ನೆನಪು ತುಂಬ ಕಾಡ್ತಿದೆ ನನಗೆ. ದೀರ್ಘ ಉಸಿರು ತೆಗೆದುಕೊಂಡು ಅವಳು ಹಿಂತಿರುಗಿ ನೋಡಿದಳು. ಪ್ರಕಾಶ್ ಆಫೀಸ್ನಿಂದ ಬಂದಿದ್ದ. ಪ್ರಕಾಶ್, ಬನ್ನಿ, ಮುಖ ಕೈ ತೊಳ್ಕೊಳ್ಳಿ, ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ನಾನಿವತ್ತು ನಿಮ್ಮಿಷ್ಟದ ಸಾರು ಮಾಡಿದ್ದೀನಿ. ಇಲ್ಲ ಸುಮಿತ್ರಾ, ಬೇಡ. ನಾನು ಆಫೀಸ್ನಲ್ಲೇ ಊಟ ಮಾಡಿ ಬಂದೆ. ನನಗೆ ಕೆಲವು ಕೆಲಸ ಇದೆ. ನೀನು ಹೋಗಿ ಮಲಗು, ನಿದ್ರೆ ಮಾಡು. ಸುಮಿತ್ರಾ ಮಂಚದ ಮೇಲೆ ಮಲಗಿದ್ದಳು. ಆದರೆ ನಿದ್ರೆ ಅವಳ ಕಣ್ಣಿಗೆ ಬರುತ್ತಿರಲಿಲ್ಲ. ಅಷ್ಟರಲ್ಲಿ ಪ್ರಕಾಶ್ ಯಾರೊಂದಿಗೋ ಪಿಸುಗುಟ್ಟುವ ಧ್ವನಿ ಅವಳಿಗೆ ಕೇಳಿಸಿತು. ಸುಮಿತ್ರಾ ಮಂಚದಿಂದ ಎದ್ದು ಹೊರಗೆ ಹಾಲ್ನ ಕಡೆಗೆ ಹೋದಳು. ಪ್ರಕಾಶ್ ಫೋನಿನಲ್ಲಿ ಯಾರೊಂದಿಗೋ ಮಾತನಾಡುತ್ತಿದ್ದ. ಸ್ವೀಟಿ, ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ, ದಯವಿಟ್ಟು ನಾನು ಮನೆಯಲ್ಲಿ ಇದ್ದಾಗ ಫೋನ್ ಮಾಡಬೇಡ ಅಂತ. ನಾವಂತೂ ಪ್ರತಿದಿನ ಸಿಗ್ತೀವಿ ತಾನೇ. ಒಂದು ವೇಳೆ ಸುಮಿತ್ರಾಗೆ ಗೊತ್ತಾದರೆ ಅವಳು ದೊಡ್ಡ ರಾದ್ಧಾಂತ ಮಾಡ್ತಾಳೆ. ಅವಳು ಈಗ ಗರ್ಭಿಣಿ ಬೇರೆ. ಅವಳನ್ನು ಸುಮ್ಮನೆ ಇಡೋದು ಕಷ್ಟ. ಸರಿ ಸರಿ, ಇಡ್ತೀನಿ ಫೋನ್. ನಾಳೆ ನಿನ್ನ ಫೇವ್ರೆಟ್ ಜಾಗದಲ್ಲಿ ಸಿಗೋಣ. ಲವ್ ಯು ಟು. ಪ್ರಕಾಶ್, ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಿ? ಏನ್ ನಡೀತಿದೆ ಇದಲ್ಲ? ಪ್ರಕಾಶ್ ದಿಗ್ಭ್ರಮೆಗೊಂಡು ಫೋನ್ ಕೆಳಗೆ ಇಡುತ್ತಾನೆ. ಸುಮಿತ್ರಾ, ನೀನು ಮಲಗಿದ್ದೀಯಾ ಅಂತ ಅಂದುಕೊಂಡಿದ್ದೆ. ಅದು ನನ್ನ ಕ್ಲೈಂಟ್ ಫೋನ್. ತುಂಬ ಅರ್ಜೆಂಟ್ ಕೆಲಸ ಆಯಿತು. ನಾನು ಈಗ ತಾನೇ ಮಲಗೋಕೆ ಬರ್ತಾ ಇದ್ದೆ. ಬಾ, ಹೋಗಿ ಮಲಗೋಣ. ಸುಳ್ಳೆ ಹೇಳಬೇಡಿ ಪ್ರಕಾಶ್, ನಟಿಸ್ಬೇಡಿ. ನಿಮ್ ಎಲ್ಲ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ನನ್ನ ಜೊತೆ ನೀವು ಹೀಗೆ ಹೇಗೆ ಮಾಡೋಕೆ ಸಾಧ್ಯ? ನಮಗಿನ್ನೇನು ಮಗು ಹುಟ್ಟುತ್ತೆ? ಅಂಥ ಸಮಯದಲ್ಲಿ ನೀವು ಬೇರೆ ಹೆಣ್ಣಿನ ಜೊತೆ ಲವ್ ಯು ಅಂತ ಮಾತಾಡ್ತಾ ಇರೋದು? ಆದರೆ ನಾನೇನು ಮಾಡಿದ್ದೀನಿ? ನಾನು ಅಷ್ಟೆಲ್ಲ ಹೇಳಿದ್ರು ಯಾರು ಈ ಸ್ವೀಟಿ? ಯಾರು ಅವಳ ಜೊತೆ ನೀವು ಪ್ರತಿದಿನ ಸಿಗ್ತೀರಾ? ನನಗೆ ಮೊದಲಿನಿಂದಲೂ ನಿಮ್ಮ ಮೇಲೆ ಅನುಮಾನ ಇತ್ತು. ಆದರೆ ನಮ್ಮ ಮಗುವಿನ ಸಲುವಾಗಿ, ನಮ್ಮ ಸಂಬಂಧದ ಸಲುವಾಗಿ ನೀವು ಬದಲಾಗ್ತೀರಾ ಅಂತ ಕಾಯ್ದೆ. ಆದರೆ ಇಲ್ಲ, ನೀವು ಯಾವತ್ತಿಗೂ ಬದಲಾಗಲ್ಲ. ನೀವು ಒಬ್ಬ ಸುಳ್ಳುಗಾರ, ದ್ರೋಹಿ. ಸುಮಿತ್ರಾ, ನೀನು ತಪ್ಪು ತಿಳ್ಕೊಳ್ತಾ ಇದೀಯಾ? ನಾನು ನಿಂಗೆ ಅರ್ಥ ಮಾಡಿಸ್ತೀನಿ, ಸ್ವಲ್ಪ ಕೇಳು ನನ್ನ ಮಾತನ್ನ. ಸುಮಿತ್ರಾ ಪ್ರಕಾಶ್ನ ಸುಳ್ಳು ಮತ್ತು ಮೋಸದ ಮಾತುಗಳಿಂದ ಬೇಸತ್ತು ಹೋಗಿ ಜೋರಾಗಿ ಕಿರ್ಚುತ್ತಾಳೆ. ಸಾಕು ಸಾಕು ಪ್ರಕಾಶ್, ನಿಮ್ ನಾಟಕ ನಿಲ್ಸಿ. ಇನ್ನು ನನ್ನಿಂದ ಈ ನೋವನ್ನ ಸಹಿಸೋಕೆ ಆಗಲ್ಲ. ನೀವು ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ,
ನನ್ನ ಮನಸ್ಸಿನಲ್ಲಿ ಏನ್ ನಡೀತಿದೆ ಅಂತ ತಿಳಿಯೋ ಪ್ರಯತ್ನ ಕೂಡ ಮಾಡಲ್ಲ. ನಾನು ಎಂದಿಗೂ ನಿಮ್ಮ ಹತ್ರ ದೂರು ಹೇಳಿಲ್ಲ. ಆದ್ರೆ ಈಗ ನೀವು ಎಲ್ಲೇ ಮೀರಿ ಹೋಗಿದ್ದೀರಿ. ನಾನು ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಮಗು ನಿಮ್ಗೆ ಬೇಕಿಲ್ಲ ಅಂದ್ರೆ ಮತ್ತೆ ನಾನಿಲ್ಲಿ ಯಾಕಿರ್ಬೇಕು? ನೀವು ಹೋಗಿ ನಿಮ್ಮ ಸ್ವೀಟಿ ಜೊತೆ ಇರಿ. ನಾನು ಹೋಗ್ತಾ ಇದ್ದೀನಿ ಶಾಶ್ವತವಾಗಿ. ಆದರೆ ಸುಮಿತ್ರಾ, ಹೊರಗೆ ತುಂಬಾ ಮಳೆ ಬರ್ತಾ ಇದೆ, ಕತ್ತಲಾಗಿದೆ. ಈ ಸಮಯದಲ್ಲಿ ನೀನು ಎಲ್ಲಿ ಹೋಗ್ತಾ ಇದೀಯಾ? ಸುಮಿತ್ರಾ, ನನ್ನ ಮಾತು ಕೇಳು. ಸುಮಿತ್ರಾ ತನ್ನ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರನಡೆದಳು. ಪ್ರಕಾಶ್ ಅವಳನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಕೇವಲ ಅಲ್ಲಿಯೇ ನಿಂತು ಅವಳು ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ. ಒಂದು ರೀತಿಯಲ್ಲಿ ಅವಳು ಹೋಗಲಿ ಎಂದು ಅವನು ಬಯಸಿದ್ದನೋ ಏನೋ. ಆ ದಿನ ಇಡೀ ರಾತ್ರಿ ಮಿಂಚು ಮತ್ತು ಭಯಂಕರವಾದ ಗುಡುಗು ಸಹಿತ ಭಾರೀ ಮಳೆ ಸುರಿಯುತ್ತಾ ಇತ್ತು. ಸುತ್ತಲೂ ಕತ್ತಲು ಮತ್ತು ಭೀಕರವಾದ ನಿಶ್ಶಬ್ದ ಆವರಿಸುತ್ತಿತ್ತು. ರಾತ್ರಿ 11 ಗಂಟೆ ಆಗಿತ್ತು. ಸುಮಿತ್ರಾ ಮಳೆಯಲ್ಲಿ ನೆನೆಯುತ್ತಾ ರಸ್ತೆಯಲ್ಲಿ ನಡೆಯುತ್ತಾ ಇದ್ದರು. ಅವಳು ಬಸ್ ಸ್ಟ್ಯಾಂಡ್ ಹತ್ತಿರ ನಿಂತು ಯಾವುದಾದ್ರೂ ಬಸ್ ಅಥವಾ ಆಟೋ ರಿಕ್ಷಾಗಾಗಿ ಕಾಯುತ್ತಿದ್ದಳು. ಅವಳು ಮಳೆಯಲ್ಲಿ ತೊಯ್ದು ಹೋಗಿದ್ದಳು ಮತ್ತು ಅವಳ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಾ ಇತ್ತು. ಬಸ್ ಸ್ಟ್ಯಾಂಡಿನಲ್ಲಿ ಕುಳಿತು ಅವಳು ಯೋಚಿಸುತ್ತಾಳೆ. ಮನೇನ ಬಿಟ್ಟು ಹೊರ ಬಂದದ್ದು ಸರಿಯಾದ ನಿರ್ಧಾರವೇ? ಇಲ್ಲ. ಈ ರಾತ್ರಿ ಈ ಸ್ಥಿತಿಯಲ್ಲಿ ನಾನು ಒಬ್ಬಂಟಿಯಾಗಿ ಬರಬಾರ್ದಿತ್ತು. ನಾನು ಪ್ರಕಾಶ್ಗೆ ಇನ್ನೊಂದು ಅವಕಾಶ ಕೊಡಬೇಕಿತ್ತು. ಬಹುಶಃ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದನೇನೋ. ಆದರೆ ಅವನು ನನ್ನನ್ನು ತಡೆಯಲೂ ಇಲ್ಲ. ಬಹುಶಃ ನಾನು ಅವನ ಜೀವನದಿಂದ ದೂರ ಹೋಗುವುದನ್ನೇ ಅವನು ಬಯಸಿದ್ದಾನೇನೋ. ನಮ್ಮ ಮಗುವಿನ ಬಗ್ಗೆಯೂ ಅವನಿಗೆ ಚಿಂತೆ ಇಲ್ಲ ಅನ್ಸುತ್ತೆ. ಅಮ್ಮ ಹೇಳ್ತಿದ್ರು, ಗರ್ಭಿಣಿಯರು ಇಂತಹ ಕತ್ತಲ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೊರಗೆ ಹೋಗಬಾರದು ಅಂತ. ಮತ್ತು ಈ ವಾತಾವರಣ, ಇಂದು ಈ ವಾತಾವರಣ ಎಷ್ಟು ಭಯಾನಕವಾಗಿದೆ. ಏನೇ ಆಗಿರಲಿ, ಪ್ರಕಾಶ್ ನನ್ನನ್ನು ತನ್ನ ಜೀವನದಲ್ಲಿ ಇಟ್ಟುಕೊಳ್ಳಲು ಇಷ್ಟಪಡದಿದ್ದರೆ ನಾನು ಹೋಗ್ತೀನಿ. ಅವನ ಬಳಿ ಮತ್ತೆ ಎಂದಿಗೂ ಹೋಗಲ್ಲ. ಈಗ ನನ್ನ ತಾಯಿಯ ಬಳಿ ಹೋದರೆ ಸ್ವಲ್ಪ ನೆಮ್ಮದಿ ಸಿಗಬಹುದು. ಅಷ್ಟರಲ್ಲಿ ಹತ್ತಿರಕ್ಕೆ ಒಂದು ಆಟೋ ರಿಕ್ಷಾ ಬಂದು ನಿಂತಿತು. ಮೇಡಮ್, ನೀವೆಲ್ಲಿಗಾದರೂ ಹೋಗಬೇಕೆ? ಹೇಳಿ, ನಾನು ಬಿಡ್ತೀನಿ. ಹೌದಣ್ಣ, ನಾನು ರೈಲ್ವೆ ಸ್ಟೇಷನ್ವರೆಗೆ ಹೋಗಬೇಕು. ಹರಿಹರಪುರ ಸ್ಟೇಷನ್. ಬನ್ನಿ, ಒಳಗೆ ಕೂತ್ಕೊಳ್ಳಿ. ಮಳೆ ಜಾಸ್ತಿ ಆಗ್ತಿದೆ, ನೀವು ನೆನೆದು ಹೋಗ್ತಾ ಇದ್ದೀರಿ. ಸುಮಿತ್ರಾ ಆಟೋ ಒಳಗೆ ಕುಳಿತುಕೊಳ್ತಾಳೆ. ಅವಳ ಮುಖದ ಮೇಲೆ ದುಃಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆಟೋ ಚಾಲಕ ಹಿಂಬದಿಯ ಕನ್ನಡಿಯ ಮೂಲಕ ಸುಮಿತ್ರಾಳನ್ನು ನೋಡುತ್ತಾನೆ ಮತ್ತು ಅವಳ ಬಳಿ ಮಾತನಾಡುತ್ತಾನೆ. ಏನಾಯಿತು ಮೇಡಮ್, ಗಂಡನ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ? ಇಲ್ಲ ಅಂದರೆ ಈ ಸ್ಥಿತಿಯಲ್ಲಿ ಈ ರಾತ್ರಿ ನೀವು ಸ್ಟಾಪ್ನಲ್ಲಿ ಒಬ್ಬಂಟಿಯಾಗಿ ಯಾಕೆ ಕೂತಿದ್ದೀರಿ? ಇಲ್ಲ ಇಲ್ಲ ಅಣ್ಣ, ಹಾಗಿಲ್ಲ. ನಾನು ನನ್ನ ಅಮ್ಮನ ಬಳಿ ಹೋಗಬೇಕಿತ್ತು, ಅದಕ್ಕಷ್ಟೇ. ಹಾಗೆ ನೋಡಿದರೆ ಮೇಡಮ್, ನಾನೊಂದು ಮಾತು ಹೇಳಲ್ಲ. ನೀವಿಂತಹ ಮಳೆಗಾಲದ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಹೊರಗೆ ಬರಬಾರ್ದಿತ್ತು. ಯಾಕಂದರೆ ಕೆಟ್ಟ ಶಕ್ತಿಗಳು, ದುಷ್ಟ ಆತ್ಮಗಳು ಇಂತಹ ರಾತ್ರಿಗಳಲ್ಲಿ ಹೆಚ್ಚು ಓಡಾಡ್ತವೆ. ಅವಳಿಂದ ಸ್ವಲ್ಪ ಗಾಬರಿಗೊಳ್ಳುತ್ತಾಳೆ. ಆದರೆ ಅವನಿಗೆ ಏನೂ ಹೇಳದೆ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ. ತಗೊಳ್ಳಿ ಮೇಡಮ್, ನಿಮ್ಮ ಸ್ಟೇಷನ್ ಬಂತು. ಇಷ್ಟೊಂದು ಮಳೆಯಲ್ಲಿ ಇಡೀ ಸ್ಟೇಷನ್ ಖಾಲಿಯಾಗಿದೆ. ನಿಮ್ಗೊಬ್ಬಂಟಿ ಇರೋಕ್ಕೆ ಭಯ ಆಗ್ತಾ ಇಲ್ಲ ತಾನೇ? ಟ್ರೈನ್ ಬರಲು ಇನ್ನೂ ಸಮಯ ಇರಬಹುದು. ಇಲ್ಲ ಅಣ್ಣ, ನಾನು ಸರಿಯಾಗಿದ್ದೀನಿ, ನೀವು ಹೋಗಿ. ಆಟೋ ಚಾಲಕ ತನ್ನ ಹಣ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಸುಮಿತ್ರಾ ರೈಲಿಗಾಗಿ ಕಾಯಲು ನಿಂತಳು. ನಿಲ್ದಾಣದಲ್ಲಿ ಅವಳು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದಳು. ಒಂದು ಸೀಟಿನ ಮೇಲೆ ಕುಳಿತುಕೊಂಡಳು. ರೈಲಿನ ಡಬ್ಬಿ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸುಮಿತ್ರಾ ಮತ್ತಷ್ಟು ಭಯಭೀತರಾದಳು. ಅದೇ ಸಮಯದಲ್ಲಿ ಒಬ್ಬ 12 ವರ್ಷದ ಮಗು ರೈಲಿನೊಳಗೆ ಬಂದು ಅವಳ ಎದುರು ಬಂದು ಕುಳಿತುಕೊಂಡಿತು. ಆಂಟಿ, ನಾನಿಲ್ಲಿ ಕೂತ್ಕೊಳ್ಳ? ಹೌದು ಮಗುವೆ, ಬಾ ಕೂತ್ಕೋ. ಮಗು ಸುಮ್ಮನೆ ಅವಳನ್ನು ನೋಡುತ್ತಾ ಕುಳಿತುಕೊಂಡಿತ್ತು.
ಆಂಟಿ ನೀವು ಅಳ್ತಾ ಇದ್ದೀರಾ, ಏನಾಯ್ತು? ಇಲ್ಲ ಮಗು, ಸುಮ್ಮನೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ನೀನು ಒಬ್ಬಂಟಿಯಾಗಿ ಇಷ್ಟೊಂದು ರಾತ್ರಿ ಎಲ್ಲಿಗೆ ಹೋಗ್ತಾ ಇದೀಯಾ? ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಸುಮಿತ್ರಾಳ ಮಾತಿಗೆ ಆ ಮಗುವಿನ ಮುಖದ ಮೇಲೆ ಒಂದು ವಿಚಿತ್ರ ಭಾವನೆ ಮೂಡಿತು. ಆಂಟಿ, ನನ್ನ ಅಪ್ಪ ಅಮ್ಮ 20 ವರ್ಷಗಳ ಹಿಂದೆ ಇದೇ ಟ್ರೈನಿನಲ್ಲಿ ಸತ್ತು ಹೋದರು. ಮಗುವಿನ ಉತ್ತರ ಕೇಳಿ ಸುಮಿತ್ರಾ ದಿಗ್ಭ್ರಮೆಗೊಂಡು ಮೌನವಾದಳು. ಏನು? ಆದ್ರೆ ನೀನು 11 ಅಥವಾ 12 ವರ್ಷದ ಮಗು ತಾನೆ? ಹಾಗಾದ್ರೆ ನಿನ್ನ ಅಪ್ಪ ಅಮ್ಮ 20 ವರ್ಷಗಳ ಹಿಂದೆ ಹೇಗೆ ಸತ್ತು ಹೋಗೋಕೆ ಸಾಧ್ಯ? ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಲಿಲ್ಲ ಅಲ್ವಾ? ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಸರಿ ಆಂಟಿ, ನೀವು ನನ್ನ ಅಮ್ಮ ಆಗ್ತೀರಾ? ನೀವು ನನ್ನ ಅಮ್ಮ ಆಗಿಬಿಡಿ, ಆಗ ನೀವು ಯಾವತ್ತಿಗೂ ನನ್ನ ಜೊತೆನೇ ಇರ್ತೀರಾ. ಆ ಮಗುವಿನ ವಿಚಿತ್ರ ಮಾತುಗಳನ್ನು ಕೇಳಿ ಸುಮಿತ್ರಾಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ಸುಮ್ಮನೆ ಕುಳಿತುಕೊಂಡಳು. ಹಠಾತ್ತಾಗಿ ಆ ಮಗುವಿನ ಮುಖ ಬದಲಾಯಿತು. ಕಣ್ಣುಗಳು ಕೆಂಪಾಗಿ ಮುಖದ ಮೇಲೆ ಯಾವುದೋ ಭಯಾನಕ ನೆರಳು ಮೂಡಿತು. ನೀನು ಯಾರು ನೀನು? ಆ ದೃಶ್ಯ ಕ್ಷಣ ಮಾತ್ರದಲ್ಲಿ ಮಗುವಿನ ಮುಕ್ತ ಮುಖವನ್ನು ಒಬ್ಬ ರಾಕ್ಷಸನ ಭಯಾನಕ ಪ್ರತಿರೂಪವಾಗಿ ಬದಲಾಯಿಸಿತು. ಸುಮಿತ್ರಾ ಭಯದಿಂದ ನಡುಗುತ್ತಿದ್ದಳು. ಏನಾಯ್ತು ಆಂಟಿ? ನೀವು ಯಾಕೆ ಹೆದರ್ಕೊಂಡ್ರಿ? ಏನಾಯಿತು ನಿಮಗೆ? ಬನ್ನಿ ನನ್ನ ಹತ್ರ ಕೂತ್ಕೊಳ್ಳಿ. ನನಗೆ ಒಬ್ಬಂಟಿಯಾಗಿ ಭಯ ಆಗ್ತಿದೆ. ನಿನ್ನ ಮುಖ ಈಗ ಸರಿಯಾಗಿದೆ. ಆದರೆ ಈಗ ತಾನೇ ನಿನ್ನ ಮುಖದ ಮೇಲೆ ಅದು ರಕ್ತ ಇತ್ತು. ರಕ್ತನಾ? ಇಲ್ಲ ಆಂಟಿ, ನನ್ನ ಮುಖ ಚೆನ್ನಾಗಿದೆ ನೋಡಿ, ಏನೂ ಆಗಿಲ್ಲ. ನೀವೇ ನನ್ನನ್ನು ಹೆದರಿಸಿಬಿಟ್ರಿ. ಕ್ಷಮಿಸು ಮಗುವೆ, ಅದು ಬಹುಶಃ ಸುಸ್ತಿನಿಂದ ಹಾಗೆ ಆಗಿರಬೇಕು. ಆಂಟಿ, ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಗುವೆ, ನಾನು ನನ್ನ ಅಮ್ಮನ ಹತ್ರ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಬರಲಾ? ಈ ಪ್ರಪಂಚದಲ್ಲಿ ನನಗೆ ಯಾರೂ ಇಲ್ಲ. ಹೌದು, ಯಾಕಿಲ್ಲ? ನೀನು ನನ್ನ ಜೊತೆ ನನ್ನ ಮನೆಗೆ ಬಾ. ಇಷ್ಟೊಂದು ರಾತ್ರಿ ನೀನು ಎಲ್ಲಿಗೆ ಹೋಗ್ತೀಯಾ? ಜೋರಾಗಿ ಮಳೆ ಬರ್ತಾ ಇದೆ. ನೀನು ನನ್ನ ಜೊತೆ ಬರ್ಬೋದು. ಸರಿ ಆಂಟಿ, ಈಗ ನೀವು ಯಾವಾಗಲೂ ನನ್ನ ಜೊತೆನೇ ಇರ್ತೀರಾ. ನಿಮಗೆ ಗೊತ್ತಾ, ಈ ರೈಲಿನಲ್ಲಿ ಯಾವ ದುಃಖಿತ ತಾಯಿ ನನಗೆ ಸಿಗ್ತಾಳೋ ನಾನು ಅವಳನ್ನು ನನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಮತ್ತು ಯಾವಾಗಲೂ ನನ್ನ ಜೊತೆ ಇಟ್ಟುಕೊಳ್ಳುತ್ತೇನೆ. ನಿನ್ನ ಮಾತುಗಳು ತುಂಬ ವಿಚಿತ್ರವಾಗಿವೆ ಮಗುವೆ. ಕೊನೆಗೂ ಆ ರೈಲು ಪ್ರಯಾಣ ಮುಗಿಯಿತು. ಸುಮಿತ್ರಾ ರೈಲಿನಿಂದ ಕೆಳಗೆ ಇಳಿದಳು. ಹಿಂದೆ ತಿರುಗಿ ನೋಡುತ್ತಾ ಮಗುವಿಗೆ ಕರೆದಳು. ಬಾ ಮಗುವೆ, ಹೊರಗೆ ಬಾ. ಬಾ, ನನ್ನ ಜೊತೆ ನಮ್ಮ ಮನೆಗೆ ಹೋಗೋಣ. ಅರೆ, ಎಲ್ಲೋದ್ನಪ್ಪ ಆ ಮಗು? ಯಾಕೇನು ಮಾತಾಡ್ತಾ ಇಲ್ಲ? ಟ್ರೈನ್ ಡಬ್ಬಿ ಖಾಲಿ ಆಗಿದೆ. ಆ ಮಗು ಅದೆಲ್ಲಿ ಹೋಯ್ತು? ಗೊತ್ತಿಲ್ಲ, ಇಷ್ಟೊಂದು ಬೇಗ ಹೇಗೆ ಮಾಯವಾಯಿತು? ಈ ಮಳೆ ನಿಲ್ಲು ಹೆಸರೇ ತೆಗೆದುಕೊಳ್ತಿಲ್ಲ. ಇಲ್ಲಿ ಯಾರ ರಿಕ್ಷಾ ಸಹ ಇಲ್ಲ. ಪರವಾಗಿಲ್ಲ, ನಮ್ಮ ಶಾಂತಿನಗರದ ಹಳ್ಳಿ ಜಾಸ್ತಿ ದೂರ ಇಲ್ಲ. ನಾನು ನಡೆದುಕೊಂಡೇ ಹೋಗ್ತೀನಿ. ನಿಲ್ದಾಣದಿಂದ ಸುಮಿತ್ರಾಳ ಶಾಂತಿನಗರದ ಹಳ್ಳಿ ಸುಮಾರು 2 ಕಿಲೋಮೀಟರ್ ದೂರದಲ್ಲಿತ್ತು. ಮಳೆಯಲ್ಲಿ ನೆನೆಯುತ್ತಾ ಸುಮಿತ್ರಾ ಮನೆ ಕಡೆಗೆ ನಡೆಯಲು ಶುರು ಮಾಡಿದಳು. ನಿರ್ಜನ ರಸ್ತೆ, ಸುತ್ತಲೂ ಕತ್ತಲು. ದೂರದವರೆಗೂ ಯಾರೂ ಕಾಣಿಸುತ್ತಿರಲಿಲ್ಲ. ಆಕಾಶ ಇನ್ನೂ ಗುಡುಗಿನ ಸದ್ದು ಮಾಡುತ್ತಾ ಇತ್ತು. ಸುಮಿತ್ರಾ ಭಯಭೀತರಾಗಿ ಕಣ್ಣುಗಳಲ್ಲಿ ದುಃಖ ತುಂಬಿಕೊಂಡು ಒಂಟಿಯಾಗಿ ರಸ್ತೆಯಲ್ಲಿ ನಡೆಯುತ್ತಿದ್ದಳು. ಹಠಾತ್ತಾಗಿ ಒಬ್ಬ ವೃದ್ಧ ಮಹಿಳೆ ಅವಳ ಮುಂದೆ ಬಂದು ನಿಂತಳು. ಸುಮಿತ್ರಾ ಅವಳನ್ನು ನೋಡಿ ಗಾಬರಿಗೊಂಡಳು. ನೀವು ಯಾರು? ಮಗಳೇ, ನೀನು ಗರ್ಭಿಣಿ. ಈ ರಾತ್ರಿ ಈ ಸ್ಥಿತಿಯಲ್ಲಿ ಒಬ್ಬಂಟಿಯಾಗಿ ಆ ರೈಲಿನಲ್ಲಿ ಪ್ರಯಾಣ ಮಾಡಬಾರದಿತ್ತು. ಅವನು ನಿನ್ನನ್ನು ಬಿಡುವುದಿಲ್ಲ, ಕರೆದುಕೊಂಡು ಹೋಗ್ತಾನೆ ಮತ್ತು ನಿನ್ನ ಮಗುವನ್ನು ಕೊಂದು ಬಿಡ್ತಾನೆ. ಯಾರು ನನ್ನ ಮಗುನ ಕೊಲ್ಲೋಕ್ ಸಾಧ್ಯ? ನೀವೇನು ಹೇಳ್ತಾ ಇದ್ದೀರಾ? ನೀವ್ಯಾರು?
ನಾನೊಬ್ಬ ಸಾಮಾನ್ಯ ಪ್ರಯಾಣಿಕಳು ಮಗಳೇ. ನಿನ್ನ ಮಗುವಿನ ಸುರಕ್ಷತೆ ನಿನಗೆ ಬೇಕಾಗಿದ್ರೆ ಹೋಗು, ಬೇಗ ನಿನ್ನ ಮನೆಗೆ ಹೋಗು. ಹೋಗು, ಬೇಗ ಹೋಗು, ಹೊರಟು ಹೋಗು. ಅವನು ನಿನ್ನನ್ನು ಬಿಡಲ್ಲ, ಅವನು ನಿನ್ನನ್ನು ಬಿಡಲ್ಲ. ವೃದ್ಧ ಮಹಿಳೆ ಭಯಾನಕವಾಗಿ ಕೂಗುತ್ತಾ ಕತ್ತಲೆಯಲ್ಲಿ ಮಾಯವಾದಳು. ಯಾರವಳು? ಮತ್ತವಳು ಏನು ಹೇಳ್ತಾ ಇದ್ಲು? ಯಾರು ನನ್ನನ್ನು ಬಿಡಲ್ಲ? ಇಂದು ನನ್ನ ಜೊತೆ ಏನು ನಡೀತಿದೆ? ನನಗೇನೂ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಪ್ರಕಾಶ್ ನನಗೆ ಮೋಸ ಮಾಡ್ದ, ಅದರಿಂದ ಈ ಸ್ಥಿತಿಯಲ್ಲಿ ಒಬ್ಬಂಟಿಯಾಗಿ ನನ್ನ ಮನೆ ಬಿಟ್ಟು ಹೋಗಬೇಕಾಯ್ತು. ಈಗ ದಾರಿಯಲ್ಲಿ ಎಷ್ಟೊಂದು ವಿಚಿತ್ರ ವಿಷಯಗಳು ಆಗ್ತಾ ಇವೆ. ಮೊದಲು ಆ ಮಗು ಗೊತ್ತಿಲ್ಲ ಎಲ್ಲಿ ಮಾಯವಾಯಿತು. ಈಗ ಈ ವೃದ್ಧ ಮಹಿಳೆ ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೋದ್ಲು? ನನಗೇನೋ ಸರಿ ಇಲ್ಲ ಅನಿಸ್ತಿದೆ. ನಾನು ಬೇಗ ಮನೆಗೆ ತಲುಪಬೇಕು. ರಾತ್ರಿ ಸುಮಾರು 2 ಗಂಟೆ ಆಗಿತ್ತು. ಸುಮಿತ್ರಾ ತನ್ನ ತಾಯಿ ಪಾರ್ವತಮ್ಮನ ಮನೆಗೆ ತಲುಪಿ ಬಾಗಿಲು ತಟ್ಟಿದಳು. ಅರೆ, ಇಷ್ಟೊಂದು ರಾತ್ರಿ ಬಾಗಿಲು ತಟ್ಟಿದವರು ಯಾರಿರ್ಬೋದು? ಈ ರಾತ್ರಿ ಹಳ್ಳಿಗೆ ಯಾವ ವಾಹನವೂ ಬರಲ್ಲ. ಹಾಗಾದರೆ ಈ ರಾತ್ರಿ ದೇವರೇ ಯಾರಿರ್ಬೋದು? ಬಾಗಿಲು ತೆರೀಬೇಕೋ ಬೇಡವೋ? ಅಮ್ಮ, ಬಾಗಿಲು ತೆಗಿ ಅಮ್ಮ, ನೀನು ಎಲ್ಲಿದ್ದೀಯಾ? ಸುಮಿತ್ರಾ, ಇದು ಸುಮಿತ್ರಾಳ ಧ್ವನಿ. ಸುಮಿತ್ರಾ, ನೀನಾ ಇಷ್ಟೊಂದು ರಾತ್ರಿ? ಒಳಗ್ ಬಾ. ಏನಾಯ್ತು ಸುಮಿತ್ರಾ? ಇಷ್ಟೊಂದು ರಾತ್ರಿ ನೀನು ಬಂದಿದ್ಯಾ? ಪ್ರಕಾಶ್ ಎಲ್ಲಿದ್ದಾನೆ? ನೀನು ಒಬ್ಬಂಟಿಯಾಗಿ? ಅಮ್ಮ, ನಾನು ಒಬ್ಬಂಟಿಯಾಗಿ ಬಂದಿದ್ದೀನಿ. ಆದರೆ ರಾತ್ರಿಯಲ್ಲಿ ಯಾಕೆ ಬಂದೆ? ನಿನಗೆ ಗೊತ್ತಿಲ್ವೇನೋ, ಈ ಸ್ಥಿತಿಯಲ್ಲಿ ರಾತ್ರಿ ಒಬ್ಬಂಟಿಯಾಗಿ ಹೊರಗೆ ಹೋಗೋದು ಒಳ್ಳೆಯದಲ್ಲ. ಯಾಕಂದರೆ ಇತ್ತೀಚೆಗೆ ಪರಿಸ್ಥಿತಿ ಸರಿಯಿಲ್ಲ ಮಗಳೇ. ಒಂದು ಮಾತು ಹೇಳು, ನಿನಗೆ ದಾರಿಯಲ್ಲಿ ಯಾರಾದರೂ ಸಿಕ್ಕಿದ್ರೆ? ಯಾರಾದರೂ? ಇಲ್ಲ ಅಮ್ಮ, ನನಗೆ ಸಿಕ್ಕಿದ್ದು ಬರೀ ಒಬ್ಬ ಪುಟ್ಟ ಮಗು ರೈಲಿನಲ್ಲಿ. ಏನು, ಒಂದು ಮಗುವೇ? ಹೇ ದೇವ್ರೆ, ನೀನು ಆ ರೈಲಿನಲ್ಲಿ ಬಂದಿದ್ದೀಯಾ? ಸುಮಿತ್ರಾ, ರಾತ್ರಿ ನಮ್ಮ ಶಾಂತಿನಗರದ ಹರಿಹರಪುರ ಸ್ಟೇಷನ್ಗೆ ಯಾವುದೇ ಟ್ರೈನ್ ಬರೋದಿಲ್ಲ. ನೀನು ಯಾವ ರೈಲಿನಲ್ಲಿ ಬಂದಿದ್ದೀಯೋ ಅದು ಬರೀ ಒಂದು ಭ್ರಮೆ, ಒಂದು ಕಣ್ಣಿಗೆ ಕಂಡರೂ ನಿಜವಲ್ಲದ ಮಾಯೆ. ಭ್ರಮೆ? ಏನು ಹೇಳ್ತಾ ಇದ್ದೀಯಮ್ಮ? ನಾನು ಸುಮ್ಮನೆ ತುಂಬ ಬೇಸರದಲ್ಲಿದ್ದೀನಿ, ಅದ್ರ ಮೇಲೆ ನೀನು ಈ ಥರ ವಿಚಿತ್ರ ಮಾತುಗಳನ್ನು ಹೇಳ್ತಾ ಇದ್ದೀಯಾ? ನಾನು ಸತ್ಯ ಹೇಳ್ತಾ ಇದ್ದೀನಿ ಸುಮಿತ್ರಾ. ಆ ಮಗು ನಿನ್ಗೇನಾದ್ರೂ ತೊಂದರೆ ಕೊಡ್ಲಿಲ್ವಾ? ಅಥವಾ ನಿನ್ಗೇನಾದ್ರೂ ತಿನ್ನೋಕ್ ಕೊಡ್ಲಿಲ್ವಾ? ಅಮ್ಮ, ಅವ್ನು ನನಗೇನೂ ತಿನ್ನೋಕೆ ಕೊಡಲಿಲ್ಲ. ಆ ಮಗು ತುಂಬ ಮುದ್ದು ಆಗಿತ್ತು. ಎಷ್ಟು ಸಿಹಿಯಾದ ಮಾತುಗಳನ್ನು ಆಡ್ತಾ ಇದ್ದ. ಹೌದು, ಅವನ ಮಾತುಗಳು ಸ್ವಲ್ಪ ವಿಚಿತ್ರ ಆಗಿದ್ದವು ಅಷ್ಟೆ. ಅವನು ನನ್ನನ್ನು ಅವನ ತಾಯಿ ಆಗುವಂತೆ ಮತ್ತು ಯಾವಾಗಲೂ ನನ್ನನ್ನು ತನ್ನ ಜೊತೆ ಇಟ್ಟುಕೊಳ್ಳುವುದಾಗಿ ಹೇಳುತ್ತಿದ್ದ. ಅವನು ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದು ಯಾವಾಗಲೂ ಇರುತ್ತೇನೆ ಅಂತಾನೂ ಹೇಳಿದ. ಆದರೆ ರೈಲಿನಿಂದ ಇಳಿಯುವಾಗ ಎಲ್ಲಿ ಹೋದ್ನೋ ಗೊತ್ತಾಗ್ಲಿಲ್ಲ. ನಂತರ ದಾರಿಯಲ್ಲಿ ನನಗೆ ಒಬ್ಬಳು ವೃದ್ಧ ಮಹಿಳೆ ಸಿಕ್ಕಿದ್ಲು. ಅವನು ನಿನ್ನನ್ನು ಕರ್ತ್ಕೊಂಡು ಹೋಗ್ತಾನೆ, ನೀನು ಒಬ್ಬಂಟಿಯಾಗಿ ರಾತ್ರಿಯಲ್ಲಿ ಹೊರಗಿರಬಾರ್ದು ಅಂತ ಹೇಳುತ್ತಿದ್ಲು. ಗೊತ್ತಿಲ್ಲ ಅವಳು ಎಂತಹ ವಿಚಿತ್ರ ಮಾತುಗಳನ್ನು ಆಡ್ತಾ ಇದ್ಲು. ಆಮೇಲೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ಲಿಲ್ಲ. ಸುಮಿತ್ರಾ, ಸುಮ್ಮನಿರು, ಸಂಪೂರ್ಣವಾಗಿ ಸುಮ್ಮನಿರು. ನನ್ ಜೊತೆ ಬಾ ಬೇಗ. ಪಾರ್ವತಮ್ಮ ಪೂಜಾ ಕೋಣೆಯಿಂದ ಒಂದು ಕೆಂಪು ದಾರವನ್ನು ತೆಗೆದುಕೊಂಡು ಬಂದಳು. ನಿನ್ ಕೈ ಮುಂದೆ ಮಾಡು ಬೇಗ. ಈ ದಾರ ಬಜರಂಗ ಬಲಿಯ ರಕ್ಷಾದಾರ. ಇದು ನಿನ್ನ ಕೈಯಲ್ಲಿ ಇರುವವರೆಗೆ ಅವನು ನಿನ್ನನ್ನಾಗಲಿ ನಿನ್ನ ಮಗುವನ್ನಾಗಲಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಅವನ ಶಕ್ತಿ ಈ ದಾರದ ಮುಂದೆ ನಿಲ್ಲಲ್ಲ. ಆದರೆ ಅಮ್ಮ, ಯಾರು ನೀವು ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಮತ್ತು ಈ ದಾರ ಯಾಕೆ? ನಾನು ನಿನಗೆ ಎಲ್ಲವನ್ನೂ ಹೇಳ್ತೀನಿ. ನನಗೆ ಗೊತ್ತಿದೆ, ಆ ಮಗು ನಿನ್ನ ಸುತ್ತಮುತ್ತಲೇ ಇದೆ. ಅವನು ನಿನ್ನ ಜೊತೆಗೇ ಬಂದಿದ್ದಾನೆ. ಆದರೆ ಈ ದಾರದ ಶಕ್ತಿಗೆ ಅವನು ಹೆದರ್ತಾನೆ. ಒಂದು ವೇಳೆ ಅವನು ನಿನ್ನ ಹತ್ತಿರ ಬರುವ ಪ್ರಯತ್ನ ಮಾಡಿದ್ರೂ ಅವನು ಸುಟ್ಟು ಬೂದಿಯಾಗ್ತಾನೆ.
ರೈಲಿನಲ್ಲಿ ನಿನಗೆ ಸಿಕ್ಕಿದ ಮಗು ಅವನು ಮನುಷ್ಯನಲ್ಲ ಸುಮಿತ್ರ, ಅವನು ಒಂದು ಛಲಾವ. 20 ವರ್ಷಗಳ ಹಿಂದೆ ಅವನ ಅಪ್ಪ ಅಮ್ಮನ ಜೊತೆ ಅದೇ ಟ್ರೇನ್ ಅಪಘಾತದಲ್ಲಿ ಸತ್ತು ಹೋಗಿದ್ದ. ಆದರೆ ಕಳೆದ 1 ವರ್ಷದಿಂದ ಅವನು ಮರಳಿ ಬಂದಿದ್ದಾನೆ. ಹಳ್ಳಿಯ ಹಲವು ಜನರು ಅವನನ್ನು ನೋಡಿದ್ದಾರೆ. ಯಾವ ಗರ್ಭಿಣಿ ಹೆಣ್ಣು ಮಗಳು ರಾತ್ರಿ ಒಬ್ಬಂಟಿಯಾಗಿ ಮನೆಯಿಂದ ಹೊರಗೆ ಹೋಗ್ತಾಳೋ ಅವನು ಅವಳನ್ನು ಕೊಂದು ಅವಳನ್ನೇ ತನ್ನ ತಾಯಿ ಮಾಡಿಕೊಂಡು ತನ್ನ ಜೊತೆ ಕರೆದುಕೊಂಡು ಹೋಗ್ತಾನೆ. ಅವನ ಆತ್ಮ ತನ್ನ ತಾಯಿಗಾಗಿ ಹಂಬಲಿಸ್ತಾ ಇದೆ. ಅದಕ್ಕೆ ಅವನು ಅಲೆಯುತ್ತಿದ್ದಾನೆ. ಅವನು ಆ ಮುಗ್ಧ ಮಗುವಿನ ರೂಪ ತಗೊಂಡಿದ್ದಾನೆ. ನನಗೆ ಗೊತ್ತಿದೆ, ಅವನು ಸ್ಟೇಷನ್ನಿಂದ ನಿನ್ನ ಜೊತೆ ಬಂದಿದ್ದಾನೆ. ಅವನು ಇಲ್ಲೇ ಇದ್ದಾನೆ. ಆದರೆ ಅವನು ನನ್ನ ಮಗಳನ್ನು ಕರೆದುಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಅಮ್ಮ, ನೀನೇನೆಲ್ಲ ಮೂಢನಂಬಿಕೆಯ ಮಾತುಗಳನ್ನ ಆಡ್ತಾ ಇದೀಯಾ? ಇದೆಲ್ಲ ಸುಳ್ಳು. ಹೀಗೆಲ್ಲ ಆಗೋಕ್ಕೆ ಸಾಧ್ಯ ಇಲ್ಲ. ಆ ಮಗು ಎಷ್ಟು ಮುಗ್ಧ ಆಗಿತ್ತು. ಸುಮಿತ್ರ, ನಿನಗೆ ಗೊತ್ತಿಲ್ಲ, ಅವನು ಇನ್ನು ಮಗುವಲ್ಲ, ಅವನು ಒಂದು ಛಲಾವ. ಅವನು ತನ್ನ ಸಿಹಿ ಸಿಹಿ ಮಾತುಗಳಲ್ಲಿ ಗರ್ಭಿಣಿ ಮಹಿಳೆಯರನ್ನು ಸಿಲುಕಿಸಿ ಅವರ ಜೀವ ತೆಗೆದುಕೊಳ್ತಾನೆ. ನೀನು ಅವನ ಮಾಯೆಗೆ ಒಳಗಾಗಿದ್ದೀಯ. ಎಚ್ಚರಿಕೋ, ಇಲ್ಲಾಂದ್ರೆ ಅವನು ನಿನ್ನ ಮೇಲೆ ಹಿಡಿತ ಸಾಧಿಸ್ತಾನೆ. ನೋಡು, ಏನೇ ಆಗಲಿ ಈ ಬಜರಂಗ ಬಲಿಯ ದಾರವನ್ನು ನಿನ್ನ ಕೈಯಿಂದ ತೆಗಿಬೇಡ, ಇಲ್ಲಾಂದ್ರೆ ದೊಡ್ಡ ಅನಾಹುತ ಆಗತ್ತೆ. ನೀನು ನನಗೆ ಒಬ್ಬಳೇ ಮಗಳು ಸುಮಿತ್ರ. ನಿನ್ನ ಹೊರತಾಗಿ ನನಗೆ ಯಾರೂ ಇಲ್ಲ. ನನ್ನ ಮಾತನ್ನು ನಂಬು. ಅಮ್ಮ, ನೀನು ಚಿಂತೆ ಮಾಡಬೇಡ. ಸರಿ, ನೀನು ಹೇಳಿದ ಹಾಗೇನೆ ನಾನು ಮಾಡ್ತೀನಿ. ಈಗ ನೀನು ಹೋಗಿ ಮಲಗು, ನಾವು ಬೆಳಗ್ಗೆ ಮಾತಾಡೋಣ. ಸುಮಿತ್ರಾ ಮತ್ತು ಅವಳ ತಾಯಿ ಮಲಗಲು ಹೋದರು. ಪಾರ್ವತಮ್ಮನಿಗೆ ನಿದ್ರೆ ಬಂದಿತ್ತು. ಆದರೆ ಸುಮಿತ್ರಾಳಿಗೆ ಮಾತ್ರ ನಿದ್ರೆ ಬರುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಬಾಗಿಲ ಮೇಲೆ ಟಕ್ ಟಕ್ ಎಂಬ ಸದ್ದು ಕೇಳಿಸಿತು. ಅರೆ, ಇಷ್ಟೊಂದು ರಾತ್ರಿಲಿ ಬಾಗಿಲು ತಟ್ಟೋರು ಯಾರು? ಹೋಗಿ ನೋಡೇ ಬಿಡ್ತೀನಿ. ಸುಮಿತ್ರಾ ಬಾಗಿಲು ತೆರೆದಳು. ಅರೆ, ನೀನು ಎಲ್ಲೋಗಿದ್ದೆ? ನೀನು ನಾನು ಸ್ಟೇಷನಲ್ಲಿ ನಿನ್ನನ್ನು ಹುಡುಕ್ತಾ ಇದ್ದೆ. ನೀನು ಸಿಗ್ಲಿಲ್ಲ ಅಂದಾಗ ನಾನು ಒಬ್ಳೇ ಬಂದೆ. ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇದೀಯಾ? ಆಂಟಿ, ನಾನು ಅಲ್ಲೇ ಇದ್ದೆ, ನೀವು ನನ್ನನ್ನು ನೋಡಲೇ ಇಲ್ಲ. ಆದರೆ ನೀನು ಇಲ್ಲಿಯವರೆಗೆ ಹೇಗೆ ಬಂದೆ? ದೂರ ಇದೆ ಅಲ್ವಾ? ಅದು ಆಂಟಿ, ನನಗೆ ದಾರಿಯಲ್ಲಿ ಒಬ್ಬ ಮುದುಕಿ ಅಜ್ಜಿ ಸಿಕ್ಕಿದ್ಲು. ನೀವು ಇದೇ ರಸ್ತೆಯಿಂದ ಹೋಗಿದ್ದೀರಿ ಅಂತ ಅವಳು ನನಗೆ ಹೇಳಿದ್ಲು. ಅದಕ್ಕೆ ನಾನು ನೇರವಾಗಿ ನಡೆದುಕೊಂಡು ಇಲ್ಲಿಗೆ ಬಂದೆ. ಹೌದು, ಆದರೆ ನಿನಗೆ ನನ್ನ ಮನೆ ಹೇಗೆ ಗೊತ್ತಾಯ್ತು? ಅರೆ, ನಾನು ಯಾರನ್ನೂ ಕೇಳಿದೆ. ಅದೆಲ್ಲ ಬಿಡಿ ಆಂಟಿ, ನನಗೆ ಹೊರಗೆ ತುಂಬ ಚಳಿ ಆಗ್ತಿದೆ. ನಾನು ನೆನೆದು ಹೋಗಿದ್ದೀನಿ ಅಲ್ವಾ, ನನ್ನನ್ನು ಒಳಗೆ ಬಿಟ್ಟುಕೊಳ್ಳಿ. ಅರೆ ಹೌದು ಹೌದು, ಬಾ ಒಳಗೆ ಬಾ. ಮಗು ಒಳಗೆ ಬಂತು. ಆಂಟಿ, ನಿಮ್ಮ ಕೈಯಲ್ಲಿ ಏನು ಕಟ್ಕೊಂಡಿದ್ದೀರಾ? ಟ್ರೈನಿನಲ್ಲಿ ನೀವಿದ್ದಾಗ ಇದು ನಿಮ್ಮ ಕೈಯಲ್ಲಿ ಇರಲಿಲ್ಲ ಅಲ್ವಾ? ಇದೇನಾರೆ? ಇದನ್ನ ನನ್ನ ಅಮ್ಮ ನನ್ನ ಕೈಗೆ ಕಟ್ಟಿದಾಳೆ. ಇದನ್ನ ಹಾಕೊಂಡ್ರೆ ನಮಗೆ ಭಯ ಆಗಲ್ಲ. ಆಂಟಿ, ಈ ದಾರವನ್ನು ನನಗೆ ಕೊಡಿ ಅಲ್ವಾ? ನನಗೆ ತುಂಬ ಭಯ ಆಗ್ತಿದೆ. ನಾನು ಕೂಡ ಇದನ್ನು ಕಟ್ಟಿಕೊಳ್ಳಬೇಕು. ಓಹ್, ಪರವಾಗಿಲ್ಲ, ಸರಿ, ನೀನು ಕಟ್ಕೋ. ಸುಮಿತ್ರಾ ಆ ದಾರವನ್ನು ತನ್ನ ಕೈಯಿಂದ ತೆಗೆಯಲು ಪ್ರಯತ್ನಿಸುತ್ತಿದ್ದಳು. ಅಷ್ಟರಲ್ಲಿ ಅವಳ ತಾಯಿ ಪಾರ್ವತಮ್ಮ ಅಲ್ಲಿಗೆ ಬಂದು ಅವಳನ್ನು ತಡೆದಳು. ನಿಲ್ಲು ಸುಮಿತ್ರಾ, ನೀನ್ ಏನ್ ಮಾಡ್ತಾ ಇದೀಯಾ? ನಾನು ಹೇಳಿದ್ಯಲ್ವಾ ಇದನ್ನ ನಿನ್ನ ಕೈಯಿಂದ ತೆಗಿಬೇಡ ಅಂತ. ಈ ಮಗುವಿನಿಂದ ದೂರ ಇರು. ಅಮ್ಮ, ಇದೇ ಆ ಮಗು. ನೋಡು ಎಷ್ಟು ಮುದ್ದಾಗಿದೆ. ಹಾ, ಸುಮಿತ್ರಾ, ಇದು ಭ್ರಮೆ ಇದು. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗೆ? ಹೊರಟು ಹೋಗು. ನೋಡು, ನನಗೆ ಒಬ್ಬಳೇ ಮಗಳು. ನೀನು ಅವಳಿಂದ ದೂರ ಇರು. ಹೋಗ್ಬಿಡು ಇಲ್ಲಿಂದ. ಅರೆ ಇಲ್ಲ, ನಾನು ಭ್ರಮೆ ಅಲ್ಲ. ನಾನು ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳ್ತಾ ಇಲ್ಲಿಗೆ ಬಂದೆ. ನನಗೆ ಹಸಿವಾಗಿದೆ, ಮತ್ತು ಹೊರಗೆ ಮಳೆ ಬೇರೆ ಬರ್ತಿದೆ. ನಾನು ಬೆಳಗ್ಗೆ ಇಲ್ಲಿಂದ ಹೊರಟು ಹೋಗ್ತೀನಿ. ಅಮ್ಮ ಸರಿ ಹೇಳ್ತಾ ಇದ್ದಾನೆ. ನೋಡು, ಇಷ್ಟೊಂದು ಮಳೆಯಲ್ಲಿ ಅವನು ಎಲ್ಲಿಗೆ ಹೋಗ್ತಾನೆ? ಅವನನ್ನ ಇವತ್ತು ರಾತ್ರಿ ಇಲ್ಲಿ ಇರೋಕ್ ಬಿಡು ಅಲ್ವಾ? ಪ್ಲೀಸ್ ಅಮ್ಮ. ಪಾರ್ವತಮ್ಮ ಆ ಮಗುವನ್ನು ನಂಬುತ್ತಿರಲಿಲ್ಲ. ಆದರೆ ಮಗಳ ಒತ್ತಾಯದ ಮೇರೆಗೆ ಆ ಮಗುವನ್ನು ತನ್ನ ಮನೆಯಲ್ಲಿ ಇರಲು ಒಪ್ಪಿಕೊಂಡಳು.
ಮುಂದಿನ ದಿನ ಬೆಳಿಗ್ಗೆ ಮಳೆ ನಿಂತಿತ್ತು. ಆದ್ರೆ ಆಕಾಶದ ಮೇಲೆ ಕಪ್ಪು ಮೋಡಗಳು ಇನ್ನೂ ಕವಿದಿದ್ದವು. ಸುಮಿತ್ರಾ, ಆ ಮಗು ಎಲ್ಲಿದೆ? ಓಹೋ ಅಮ್ಮ, ನೀನ್ ಮತ್ತೆ ಶುರು ಮಾಡಿದ್ಯಾ? ಅವನೀಗ ಮಲಗಿದ್ದಾನೆ. ಅವನ್ ಎದ್ದ ತಕ್ಷಣ ಅವನಿಗೆ ಹೋಗಲು ಹೇಳ್ತಾನೆ. ಅದೇ ಸಮಯದಲ್ಲಿ ಮಗು ಅಲ್ಲಿಗೆ ಬಂದಿತ್ತು. ಆಂಟಿ, ನನಗೆ ಹಸಿವಾಗಿದೆ, ಏನಾದರೂ ತಿನ್ನೋಕೆ ಕೊಡಿ ಅಲ್ವಾ? ಸರಿ ಮಗುವೆ, ನೀನ್ ಕೂತ್ಕೋ, ನಾನೀಗ ತರ್ತೀನಿ. ಪಾರ್ವತಮ್ಮ ಆ ಮಗುವಿನ ಹತ್ತಿರ ಹೋದಳು ಮತ್ತು ನಿಧಾನವಾಗಿ ಮಾತನಾಡಿದಳು. ನೋಡು, ನೀನು ಯಾರು ಅಂತ ನನಗೆ ಗೊತ್ತಿದೆ. ನಾನು ನಿನ್ನ ಮುಂದೆ ಕೈ ಮುಗಿದ್ದೇನೆ. ನನ್ನ ಮಗಳನ್ನ ಬಿಟ್ಬಿಡು. ಅವಳ ತಾಯಿ ಆಗುವವಳು. ನೀನಿಲ್ಲಿಂದ ಹೊರಟು ಹೋಗು. ಅವಳ ಜೊತೆ ಏನೂ ತಪ್ಪು ಮಾಡಬೇಡ. ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಊಟ ಮಾಡಿ ಇಲ್ಲಿಂದ ಹೊರಟೋಗ್ತೀನಿ. ಪಾರ್ವತಮ್ಮ ಆ ಮಗುವಿನ ಮೇಲೆ ಕಣ್ಣಿಟ್ಟಿದ್ದಳು. ತನ್ನ ಮಗಳ ಜೀವ ಅಪಾಯದಲ್ಲಿದೆ ಎಂದು ಅವಳಿಗೆ ಗೊತ್ತಿತ್ತು. ಆದರೆ ಮಗಳ ಹಠದ ಮುಂದೆ ಅವಳು ಏನೂ ಮಾಡಲಾಗುತ್ತಿರಲಿಲ್ಲ. ಇದು ತಗೋ ಮಗು, ನೀನೇನಾದ್ರೂ ತಿನ್ನು. ಆಂಟಿ, ನನಗೆ ಹಾಲು ಕುಡಿಬೇಕು. ನನಗೆ ಇದನ್ನು ತಿನ್ನೋಕೆ ಇಷ್ಟ ಇಲ್ಲ. ಅಮ್ಮ, ನೀನ್ ಇವಂಗಾಗಿ ಸ್ವಲ್ಪ ಹಾಲು ತಗೊಂಡ್ ಬಾ ಅಲ್ವಾ? ಸರಿ, ನಾನು ತರ್ತೇನೆ. ಆದರೆ ನೀನು ನಿನ್ನ ಬಗ್ಗೆ ಗಮನ ಕೊಡು. ಅರ್ಥ ಆಯ್ತಾ? ಪಾರ್ವತಮ್ಮ ಅಡುಗೆ ಮನೆಗೆ ಹೋದಳು. ಆಂಟಿ, ನೀವು ಆ ದಾರವನ್ನು ನನಗೆ ಕೊಡಿ ಅಲ್ವಾ? ಆದ್ರೆ ನಿನಗದು ಯಾಕೆ ಬೇಕು ಮಗುವೆ? ನಾನು ಒಬ್ಬಂಟಿ ಇರ್ತೀನಿ ಅಲ್ವಾ, ಅದಕ್ಕೆ ನನಗೆ ಭಯ ಆಗುತ್ತೆ. ಇದನ್ನು ಹಾಕ್ಕೊಂಡ್ರೆ ನನಗೆ ಭಯ ಆಗಲ್ಲ. ಓಹೋ ಸರಿ, ನಾನು ನಿನಗೆ ಈ ದಾರವನ್ನು ಕಟ್ತೇನೆ. ಆಗ ನಿನಗೆ ಖಂಡಿತ ಭಯ ಆಗಲ್ಲ. ಸುಮಿತ್ರ ಆ ದಾರವನ್ನು ತನ್ನ ಕೈಯಿಂದ ಬಿಚ್ಚಿದ ತಕ್ಷಣ ಆ ಮಗು ತನ್ನ ನಿಜವಾದ ಭಯಾನಕ ರೂಪಕ್ಕೆ ಬದಲಾಯಿತು. ಸುಮಿತ್ರ ಸಂಪೂರ್ಣವಾಗಿ ಗಾಬರಿಗೊಂಡಳು. ಆಂಟಿ, ನೀವು ನನ್ನ ಜೊತೆ ಯಾವಾಗಲೂ ಇರ್ತೀರಾ ಅಂತ ಹೇಳಿದ್ರಿ ಅಲ್ವಾ, ನನ್ನ ತಾಯಿಯಾಗಿ. ಬನ್ನಿ, ನನ್ನ ಜೊತೆ ಬನ್ನಿ. ಇಲ್ಲ, ನಿಲ್ಸು. ನನ್ನ ಮಗಳನ್ನ ಬಿಟ್ಬಿಡು. ಅವಳು ನಿನ್ಗೇನು ತಪ್ಪು ಮಾಡಿದ್ದಾಳೆ? ನನಗೆ ಮೊದಲೇ ಗೊತ್ತಿತ್ತು ನೀನು ಅದೇ ಭ್ರಮೆ ಅಂತ. ನಿನಗೆ ಕೊನೆಗೂ ಏನು ಬೇಕು? ನನಗೆ ತಾಯಿ ಬೇಕು ಆಂಟಿ. ನಾನು ನನ್ನ ತಾಯಿಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೀನಿ. ಇವರು ನನಗೆ ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ರು. ಈಗ ಇವರು ತಮ್ಮ ಮಾತಿನಿಂದ ಹಿಂದೆ ಸರಿಯೋಕೆ ಆಗಲ್ಲ. ಅವರು ತಮ್ಮ ವಾಗ್ದಾನವನ್ನು ಪೂರೈಸಲೇಬೇಕು. ಇಷ್ಟು ಹೇಳಿ ಆ ರಾಕ್ಷಸ ಮಗು ತನ್ನ ಕೈಯನ್ನು ಸುಮಿತ್ರಾಳ ತುಂಬಿದ ಹೊಟ್ಟೆಯ ಮೇಲೆ ಇಟ್ಟಿತ್ತು. ಸುಮಿತ್ರ ಕೆಳಗೆ ನೆಲದ ಮೇಲೆ ಬಿದ್ದಳು. ಆ ಕ್ಷಣ ಅವಳ ಪ್ರಾಣ ಪಕ್ಷಿ ದೇಹದಿಂದ ಹಾರಿ ಹೋಯಿತು. ಆ ಛಲಾವ ಮಗು ಸಂತೋಷದಿಂದ ನಗುತ್ತಾ, ಬಾ ಅಮ್ಮ, ನನ್ನ ಜೊತೆ ಬಾ. ಈಗ ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ. ಸುಮಿತ್ರಾ, ಸುಮಿತ್ರಾ, ನನ್ನ ಮಗು. ನಾನು ಹೇಳಿದ್ದೆ ಆ ದಾರವನ್ನು ತೆಗಿಬೇಡ ಅಂತ. ಆದ್ರೆ ನೀನು ಆ ದಾರವನ್ನು ತೆಗೆದು ಬಿಟ್ಟೆ. ಹೇ ಭಗವಂತ, ಕೊನೆಗೂ ನನ್ನ ಮಗಳಿಗೆ ನೀನು ಹೀಗೆ ಯಾಕೆ ಮಾಡಿದೆ?